ಈರುಳ್ಳಿ ಇಲ್ಲದಿದ್ರೆ ಅಡುಗೆನೇ ಆಗಲ್ಲ. ಅಡುಗೆ ಆಗದಿದ್ರೆ ಊಟ ಸೇರಲ್ಲ. ಊಟ ಸೇರ್ಲಿಲ್ಲ ಅಂತ ಜೀವನ ಎರಡೂ ನಡೆಯಲ್ಲ. ಇಂತಹ ಮಹತ್ವದ ಈರುಳ್ಳಿಯನ್ನ ಸ್ವಲ್ಪ ದಿನ ಮರೆತು ಬಿಟ್ರೇನೆ ಒಳ್ಳೆದು. ಈರುಳ್ಳಿ ಜೊತೆ ಬೆಳ್ಳುಳ್ಳಿನೂ ಸ್ವಲ್ಪ ದಿನ ಬಿಡಬೇಕು. ಯಾಕಂದ್ರೆ ರೇಟು ಅಷ್ಟರ ಮಟ್ಟಿಗೆ ಏರಿಕೆಯಾಗ್ತಿದೆ. ಗಗನಕ್ಕೇರುತ್ತಿದೆ ಈರುಳ್ಳಿ, ಶತಕ ಮೀರಿದ ಬೆಳ್ಳುಳ್ಳಿ. ದರ ಏರಿಕೆಗೆ ನೀರು ಬರ್ತಿದೆ ಗ್ರಾಹಕರ ಕಣ್ಣಲ್ಲಿ. ಕಳೆದ ವರ್ಷ ನೆರೆ ಬಂತು, ಮಳೆ ಜೋರಾಯ್ತು ಅಂತ ಈರುಳ್ಳಿ ಬೆಳ್ಳುಳ್ಳಿ ಬೆಲೆ ಗಗನಕ್ಕೇರಿತ್ತು. ಈ ವರ್ಷ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಬರ ಬಂದಿದೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಬೆಲೆ ಗಗನಮುಖಿ ಆಗ್ತಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಏಕಾಏಕಿ ಈರುಳ್ಳಿ ಬೆಲೆ ಶತಕದ ಹತ್ತಿರ ಹೋಗ್ತಿದ್ರೆ ಬೆಳ್ಳುಳ್ಳಿ ಬೆಲೆ ದ್ವಿಶತಕದತ್ತ ದಾಪುಗಾಲಾಗ್ತಿದೆ. ಎಷ್ಟಿದೆ ಈಗ ಬೆಲೆ? ಮುಂದೆ ಎಷ್ಟಾಗುತ್ತೆ ರೇಟು? 3 ದಿನದ ಹಿಂದೆ ಬರೀ 35ರಿಂದ 40 ರೂಪಾಯಿ ಇದ್ದ ಈರುಳ್ಳಿ ಬೆಲೆ ಆಕಾಶಕ್ಕೆ ಹೋಗಿದೆ. ಕರ್ನಾಟಕಕ್ಕೆ ಈರುಳ್ಳಿ ಪೂರೈಕೆ ಮಾಡೋದು ಹೆಚ್ಚಾಗಿ ಮಹಾರಾಷ್ಟ್ರದಿಂದ. ಆದರೆ ಮಹಾರಾಷ್ಟ್ರದಲ್ಲೂ ಈರುಳ್ಳಿ ಉತ್ಪಾದನೆ ಕುಸಿದಿದ್ದು ಬೆಲೆ ಏರಿಕೆ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸಣ್ಣ ಪ್ರಮಾಣದ ಈರುಳ್ಳಿ ಕೆಜಿಗೆ 50ರಿಂದ 60 ರೂಪಾಯಿ ಇದೆ. ಮೀಡಿಯಂ ಸೈಜಿನ ಈರುಳ್ಳಿ 55ರಿಂದ 65 ರೂಪಾಯಿ ಆಗಿದೆ. ಇನ್ನು ಫಸ್ಟ್ ಕ್ಲಾಸ್ ಆಗಿರುವ ದಪ್ಪ ಈರುಳ್ಳಿ ಬೇಕಂದ್ರೆ ಕೆಜಿಗೆ 70ರಿಂದ 75 ರೂಪಾಯಿ ಕೊಟ್ರಷ್ಟೇ ಅಂಗಡಿಯವರು ಕವರ್ಗೆ ಹಾಕೋದು. ಇನ್ನು ಬೆಳ್ಳುಳ್ಳಿ ದರವೂ ಅಷ್ಟೇ. ಸಣ್ಣ ಬೆಳ್ಳುಳ್ಳಿ ಕೆಜಿಗೆ 150ರಿಂದ 160 ರೂಪಾಯಿ ಆಗಿದ್ರೆ ದಪ್ಪ ಸೈಜಿನ ಬೆಳ್ಳುಳ್ಳಿ ಕೆಜಿಗೆ 180ರಿಂದ 200 ರೂಪಾಯಿ ಆಗಿದೆ. ಫಾರಂ ಬೆಳ್ಳುಳ್ಳಿ ಬೇಡ, ನಾಟಿನೇ ಬೇಕಂದ್ರೆ 220ರಿಂದ 250 ರೂಪಾಯಿಗೆ ಕೆಜಿಗೆ ಕೊಡಬೇಕು. ಸಹಜವಾಗಿ ಇದು ಜನರಿಗೆ ಬೇಸರ ತರಿಸಿದೆ. 60 ರೂಪಾಯಿ ಆಗಿದೆ, ದೊಡ್ಡದು 70 ರೂಪಾಯಿ ಆಗಿದೆ, 80 ರೂಪಾಯಿವರೆಗೂ ಇದೆ ಒಳ್ಳೆ ಈರುಳ್ಳಿ. ಮೊನ್ನೆ ಎಲ್ಲ ಇದೇ ರೇಟು. ಒಂದ್ ವಾರಕ್ಕೆ ಮುಂಚೆ 30 ರೂಪಾಯಿ ಇತ್ತು, 30-40. ಸೀಸನ್ ಲಾಸ್ಟ್ ಹಳೆ ಈರುಳ್ಳಿ ಮಹಾರಾಷ್ಟ್ರ, ಅದು ಇಲ್ಲಿದು ಲೋಕಲ್ ಬರ್ತದೆ ಹೊಸ ಈರುಳ್ಳಿ, ಅದನ್ನು ರೇಟೇ ಇದೆ. 1 ಕೆಜಿ 80 ರೂಪಾಯಿ ಕಮ್ಮಿ ಇದೆ, ಅದಕ್ಕೆ ರೇಟ್ ಜಾಸ್ತಿ ಆಗೋದು. ಇವಾಗ ಬರುತ್ತೆ ಒಂದು ತಿಂಗಳು, ಒಂದು ವಾರದಲ್ಲಿ ಆಗ್ಬಿಡುತ್ತೆ. ಇದು ಮಹಾರಾಷ್ಟ್ರ ಈರುಳ್ಳಿ ತಿರ್ಗಾ ಫೆಬ್ರವರಿಯಲ್ಲೇ ಬರೋದು ಹೊಸ ಈರುಳ್ಳಿ. ಎಗಿರುತ್ತೆ ರೇಟ್, ಹೆಂಗ್ ಬೇಕಾಗುತ್ತೆ. ಮಳೆ ಕೊರತೆಯಿಂದ ಈರುಳ್ಳಿ ಇಳುವರಿ ಅಷ್ಟಾಗಿ ಬಂದಿಲ್ಲ. ಮಳೆ ನೆಚ್ಚಿಕೊಂಡು ಈ ಸಲ ಕೆಲವರು ಈರುಳ್ಳಿ ಬೆಳೆಯಲು ಹಿಂದೇಟು ಹಾಕಿದ್ದೂ ಉಂಟು. ಇದಿಷ್ಟೇ ಅಲ್ಲ, ಬೇಡಿಕೆಗೆ ತಕ್ಕಷ್ಟು ಈರುಳ್ಳಿ ಬೆಳ್ಳುಳ್ಳಿ ಪೂರೈಕೆ ಆಗ್ತಿಲ್ಲ. ಯಾಕಂದ್ರೆ ಮಧ್ಯವರ್ತಿಗಳು ಕಾಳಸಂತೆಯಲ್ಲಿ ಈರುಳ್ಳಿಯನ್ನ ಶೇಖರಿಸಿ ಇಟ್ಟುಕೊಂಡಿದ್ದಾರೆ. ಕಾಳಸಂತೆಕೋರರಿಗೆ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಲಗಾಮು ಹಾಕದಿರುವುದು ಪ್ರಮುಖ ಕಾರಣ. ಇನ್ನು ಗ್ರಾಹಕ ವ್ಯವಹಾರಗಳ ಇಲಾಖೆ ಅಂದ್ರೆ ಎನ್ಸಿಸಿಎಫ್ ಮತ್ತು ನೌಫೆಡ್ ಸಂಸ್ಥೆಗಳ ಹತ್ತಿರ 5 ಲಕ್ಷ ಟನ್ ಈರುಳ್ಳಿ ದಾಸ್ತಾನು ಇದೆ. ಆದರೆ ದೇಶೀಯ ಮಾರುಕಟ್ಟೆಗೆ ಹೆಚ್ಚು ಈರುಳ್ಳಿ ಬಿಡದೆ ವಿದೇಶಗಳಿಗೆ ಹೆಚ್ಚು ರಫ್ತಾಗುತ್ತಿರುವುದು ಈರುಳ್ಳಿ ಕಣ್ಣೀರುಳ್ಳಿ ಆಗ್ತಿರೋದು ಪ್ರಮುಖ ಕಾರಣ. ಎಲ್ಲರ ಮನೆಯಲ್ಲೂ ಅಷ್ಟೇ, ಒಂದು ಪಕ್ಷ ಬೆಳ್ಳುಳ್ಳಿ ಇಲ್ಲದಿದ್ರೂ ನಡೆಯುತ್ತೆ. ಈರುಳ್ಳಿ ಇಲ್ಲದೆ ಒಗ್ಗರಣೆ ಹಾಕದೆ ಯಾವ ಅಡಿಗೆನೂ ಮಾಡುವುದಿಲ್ಲ. ಈಗ ಸೆಂಚುರಿ ಮುಟ್ತಿರೋ ಈರುಳ್ಳಿಯನ್ನೇ ಸ್ವಲ್ಪ ದಿನ ಮುಟ್ಟೋದ್ ಬೇಡ ಅನ್ನೋ ಮನಸ್ಥಿತಿಗೆ ಬಂದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.